ಇಲ್ಲಿ ಇವಾಗ ನಾವು ಸೈಡಿಗೆ ಎದ್ವಲ್ರಿ. ಎದ್ದು ಇಲ್ಲಿ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡೀನಿ. ಟಮಾಟಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಗೋಡಂಬಿ, ಬಾದಾಮಿ, ಪುದೀನ ಇಷ್ಟ ಹಾಕೋದಲ್ರಿ. ಇದಕ್ಕೆ ಹೋಸಲ ಮಾಡಿದ್ನಲ್ಲ, ಅದು ರುಚಿಯಾಗಿತ್ತಂದು ಹಂಗಾಗಿ ಮಮ್ಮಿ ಈ ಸಲನೂ ಅದ ಮಾಡಂತ ಹೇಳಿದ್ರೆ ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟೇನ್ರಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ್ರಿ ಅದು ಉಳ್ಳಾಗಡ್ಡಿ. ಇಲ್ಲಿವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ, ಸ್ವಲ್ಪ ಮಿಕ್ಸ್ ಮಾಡೋಣ. ಇಲ್ಲಿವಾಗ ಚಿಕನ್ ಹಾಕಿ ಅರಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ್ರಿ. ಇಲ್ಲಿವಾಗ ಚಿಕನಿಗೆ ಮಸಾಲೆ ಹಾಕಿದ್ದೆ ನೋಡ್ರಿ. ಇಲ್ಲಿ ಮಸಾಲೆ ಎಲ್ಲ ಹಾಕಿದ್ದೀರಿ ನಾವು, ಉಪ್ಪು, ಅರಶಿನ, ಖಾರ, ಗರಂ ಮಸಾಲ, ಚಿಕನ್ ಮಸಾಲ ಅದೆಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಲ್ಲಿವಾಗ ಕಬಾಬ್ ಫ್ರೈ ಮಾಡ್ಕೊಳತ್ತೇನೆ ರೀ. ಮತ್ತು ಇಲ್ಲಿ ಅನ್ನಕ್ಕೆ ಇಟ್ಟೇನ್ರಿ, ಚಲೋ ಹಾಕಿದ್ದು ಅನ್ನಕ್ಕೆ ಇದು ಮಾಡೋಣ. ಹೊಡೆದೇವು ಮಮ್ಮಿ, ನಮ್ಮ ಮಮ್ಮಿ ಬಂದ್ರಿ ಇವಾಗ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ನೋಡ್ರಿ ಫೋನೇ ಇದಾತು. ಹಾಂ, ಇಲ್ಲಿ ನಾನು ಒಂದ್ಸಲ ಕಬಾಬ್ ರೀ ಮತ್ತೆ ಹಾಕ್ಕೊಂಡೆ. ಇಲ್ಲಿ ನಮ್ಮ ರಿಷಿಯಾ ಆಸಿಫಾಗ ಅಂತ ಹೇಳಿ ತತ್ತಿ ಖಾರಿಜ ಮಾಡತ್ತಾಳ್ರಿ. ಪಟ ಟೈಮ್ ಆದಲ್ರಿಪ್ಪ, 5 ಗಂಟೆ ಆಯ್ತು ಸರಿ ಮಾಡೋದು. 4 ಗಂಟೆ ಇಟ್ಕೊಂಡಿದ್ದೀರಿ ನಾವು ಅಲಾರಾಮ. 4 ಗಂಟೆ ಎದ್ದೇವಿ, 4:10ಕ್ಕೆ ಎದ್ದೇವಿ. ಆಗಲೇ ನೋಡ್ರಿ ಅಷ್ಟು ಟೈಮ್ ಆಯ್ತು. ಬೆಳಗ್ಗೆ ಜಲ್ದಿ ಟೈಮ್ ಹೋಕೈತ್ರಿ. ಈಗ ಮತ್ತೆ ನಿಧಾನ ಹೋಕೈತೆ ನೋಡ್ರಿ ಟೈಮ್. ಇಲ್ಲಿ ಮತ್ತೆ ಚಪಾತಿ, ಲಾಸ್ಟ್ ಚಪಾತಿ ಹಾಕತ್ರಿ. ಇಲ್ಲ ಅರಿಪ ಎಲ್ಲ ಆಸಿಪನ ಎದ್ದ ತೊಗೊಂಡು ಇಡಾಕತ್ಲಿ ಅರಿಪನು. ಇದು ರೈಸ್ ರೀ. ಇದು ಹೈದ್ರಾಬಾದಿ ಚಿಕನ್ ರೀ. ಇದು ಕಬಾಬು, ತತ್ತಿ ಖಾರಿ ಜರಿ, ಚಪಾತಿ, ರೊಟ್ಟಿ. ಎಲ್ಲ ತಾಟ್ ಹಚ್ಚತ್ತಾರ್ರಿ. ಏನಾತಾಸಿಪ್ಪ, ಏನು ತಿಂತೀನಿ ನೀನು? ಅದೊಂದ ತಿಂತಾನಂತ್ರಿ ಅವ. ಕಬಾಬ್ ರೀ. ಚಪಾತಿ ಒಂದು 4 ಮಾಡೀವ್ರಿ, ಟೈಮ್ ಆತಂತ ಹೇಳಿ. ಆಶಿಫಿಗೆ ಸ್ಪೆಷಲ್ ತತ್ತಿ ಖಾರಿಜ. ನೀವು ನೋಡ್ರಿ, ನಾವು ಊಟ ಮಾಡತ್ತೀರಿ. ಆಸಿಫ್ ಹೊರಗೆ ಹೋದ್ರೆ ಎದ್ದು 2 ಗ್ಲಾಸ್ ಕುಡಿಪ ಅಂದೆ ಇಟ್ಟು. ಇವಾಗ ಟೈಮ್ ಆಯ್ತು ನೋಡ್ರಿಪ್ಪ. ನಮಾಜಿಗೆ ಬರತ್ರ ಒಬ್ಬೊಬ್ರು ಬರಕತ್ರಿ. ಇನ್ನೂ ಅಜಾಗಿಲ್ಲ. ನಾನು ಇದು ಶಾರ್ಟ್ ಟೈಮ್ ಮಾಡೈತ್ರಿಪ್ಪ, ಹಂಗಾಗಿ ಉಟ್ಕೊಂಡಿದ್ದೆ. ಚೆನ್ನಾಗೈತೆ, ಮಸ್ತಾಗೈತೆ. ಬೀಸ್ತೀನಿ ರೀ ನಮಾಜ್ ಮಾಡಿ. ಹಾಂ, ಆಮೇಲೆ ನಮಾಜ್ ಬರಕತ್ತಿ. ಹೌದು, ಅಜಾಕೈತಿ. ಇಲ್ಲಿ ಮಮ್ಮಿ ಮತ್ತು ಅರ್ಶಿಯ ಕೂಡ ಓದಾತಾರೆ. ನಿಮ್ಮ ಮಮ್ಮಿ ಇವಾಗ ನಮಾಜದೆಲ್ಲ ಮಾಡಿದ್ರಿ? ಇಲ್ಲೇ ಇಡಬಾರ್ದು, ಇದು ಹಾಸಿಗೆ ಚೀಲ ಇದು. ಹೌದು, ಇಡಬೇಡ್ರಿ. ಅದು ಒಂದು ಜಾನ ನೋಡಿದಿಲ್ಲ ಹೆಂಗೆ ಆಗ್ಬಿಡ್ತು. ಇಟ್ಟಿಟ್ಟಲ್ಲಿನ ಇದಾಗಿಬಿಟ್ಟತ್ರಿಪ್ಪ. ಅದಕ್ಕೆ ಮತ್ತೆ ನೆನಪು ಅಂತಾರಿಪ್ಪ. ಬೆಡ್ಶೀಟು ಅಷ್ಟು ಇವು ಚಲೋ ಆತ್ಬಿಡು. ದೇವ್ರ ದೀಪ ಹಚ್ಚಿಬಿಡ್ಲೆ ನಾನು. ಇದು ಸೀರೆ ಬಿಸ್ತೀನಿ ತರಿ ಬೇಡ. ಆಯ್ತು, ಮಾಡಿತ್ತಲ್ಲ ಬೆಳಿಗ್ಗೆ. ಅದಕ್ಕೆ ಚೆನ್ನಾಗೈತಿ ಇಲ್ಬೇಕಿಲ್ಲ? ಬೇಡಮ್ಮ, ಯಾಕೆ ಈಗ ಯಾವ ನೋಡ್ರಿ ಆಗುರೈತಿ. ಅಲ್ಲೈತಲ್ಲ ಇದು ನೋಡ್ಕೊಂತೀನಿ. ಇದು ಹೊಸದ ಇದು. ಮೆತ್ತಗೈತಿ ಇದು, ಚಂದ ಐತಿ. ಇದೆ ಅದಕ್ಕೆ ಸುಮ್ಮನೆ ನೀನು ಊಟಕ ಶಾರ್ಟ್ ಮಾಡೈತೆ ಅಂದಕ್ಕೆ ಊಟಗಂಡಂಗೆ ನಾ ಇದನ್ನು ಅಂತ ತೊಟ್ಕೊಂಡಿದ್ದಿಲ್ಲ. ನಾನು ದೇವ್ರ ದೀಪ ಹಚ್ಚಿದೆ ರೀ. ಇದಕ್ಕೆ ಹೋಗೊಂಬಾರ ಅಂದಿಲ್ಲ ಬೀಪಂದ್ರಿ ಆರಿಫಾಗ. ಇವಾಗ ಕತ್ಲೈತೆ ಬಿಡುವ ಅಂತಾರ್ರಿ. ಕತ್ಲಲ್ಲಿ ಜಾಲಿ ಟೈಮ್ ಆಗಬಾರ್ವ ಅಂತಂದ್ರೆ ಹೋಗ್ರಿ. ಬೇಡ, ಆಮೇಲೆ ಹೋಗೋಣ. ಬಾಬರ್ ಹೋದ್ರೆ ನಮಾಜ್ಗೆ ಎಲ್ಲರೂ ಬಂದಾರ ನೋಡಿ. ಚಪ್ಪಲ್ ನಮ್ಮ ಮನೆಯೊಳಗೆ ರೀ ಅಷ್ಟು ಅಂದ್ರೆ ಈ ನೋಡ್ರಿ ಹೊರಗೇನು ನಮ್ಗೆ ಹಾಯಕ್ಕೆ ಇದನ್ನ ಇಲ್ರಿ, ಹಂಗಾಗೈತಿ. ನಮ್ಮ ಇದ್ರ ಮಸೀದಿ ಮಿನಾರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತಾವ.
ಹಿಂದಿನ ಲೈಟ್ ಹಚ್ಚಿಲ್ಲ ಮಿನಾರಿದ್ದು. ಇನ್ನೂ ಪೇಂಟ್ ಹಚ್ಚಿರ್ತಾರೆ. ಹೌದೌದು. ನಮಾಜ್ ಮುಗಿತಾ ಮತ್ತು ಒಂದು ಅರ್ಧ ತಾಸು ಹೊರಗೆ ನಿಂದಿರ್ಬೇಕು ರೀ. ಜಾಗನೇ ಇಲ್ಲ ನಮ್ಗೆ ಒಳಗೆ ಹೋಗಕ್ಕೆ. ನಾವು ದರ್ಗಾಕ್ಕೆ ಹೋಗಿ ಬಂದಿರಿ. ನಮ್ಮ ಸಲ್ಲು ಮಲ್ಲು ಬಂದಾರಿ. ಇಲ್ಲ ಮಲ್ಲಿಕ ನೀವು ಹೋಗಿಲ್ಲ? ಹೋಗಿ ಬಂದು. ನಾವು ಜಲ್ದಿನ ಎಲ್ಲರೂ ಹೊರಗೆ ಬರ್ದಾಗ ಬಂದ್ರಂತ ಹೋಗಿದ್ದೀವಿ ಪಟ್ಟಣಗೆ. ಬರಾಕತ್ರ ಒಬ್ಬೊಬ್ರು ಅದಿಲ್ಲ. ಅಮ್ಮ ಏನು ಮಾಡತ್ತಿದ್ರು? ಮುಖಂದ್ರನ. ನಾವು ಸ್ವಲ್ಪ ಹೊತ್ತು ಮಕ್ಕೊಂಬಿಟ್ಟಿದ್ರಿ. ಮಕ್ಕೊಂದು ಅಮ್ಮ ಆಸ್ಪತ್ರೆಗೆ ಹೋಗಾರಂತ್ರಿ. ಗುಳಿಗೆನ ಬರ್ಸ್ಕೊಂಬರೋದಂತ್ರಿ. ಅಮ್ಮನೂ ಹೋಗಾರ. ಆರಿಪಂಗೆ ಕರ್ಕೊಂಡು ಹೋಗಕತ್ತಾರೆ ಅವ್ರು ಹೋಗಿ ಬರೋಮಟ ಅಂತ ಹೇಳಿದ್ರೆ ನಂದು ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ. ಬಂದಿದ್ಮೇಲೆ ಸೀರೆ ವಿಡಿಯೋ ಮಾಡ್ಬೇಕು ನೋಡ್ರಿಪ್ಪ. ಆ ಸೀರೆ ವಿಡಿಯೋ ಮಾಡಕ್ಕೆ ಆಗೋಲ್ತದ. ಮೊನ್ನೆ ತೊಗೊಂಬಂದೀವಿ. ನೀವು ಸ್ಟಾಕ್ ಅಂತಂದು ತೊಗೊಂಬಂದು ಹೊಡ್ಕೊಂಡು ಕುತ್ಕೊಂಬಿಟ್ಟಿವಿ ಮನ್ಯಾಗ. ಬರ್ರಿ ದಾದಿ ಮೇಲೆ ತಾಜ್ನಾಗ ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ ನೀ ಬಂದ್ಬಿಡುವ. ಮೊನ್ನೆ ಸರ್ ಹಂಗೆ ಆತು. ನಾ ಇಲ್ಲೆಲ್ಲ ಸೀರೆ ಹಾಕೊಂಡು ಕುಂತೀನಿ, ನೀವು ಅಲ್ಲಿ ಹೋಗಿ ಕುತ್ಕೊಂಡ್ರಿ. ಅದೇ ನವಿಲಿದು ತರದೇ ಇಲ್ರಿ. ಗಿಡ ಅದಾವ. ಒಂದು ನವಿಲ್ ಇಲ್ರಿ. ಎಲ್ಲ ಹೂ ಅದಾವ. ಅಂದ್ರೆ ಮಾಟದ ಅಣ್ಣಾರು ಹೋದ್ರಿ ಅಮ್ಮಾರ. ನಾನಿದು ಒಂದಿಷ್ಟು ಕಸ ಅದೆಲ್ಲ ಹೊಡೆದು ಸಾರಿ ಹಾಕಿಬಿಡ್ತೀನಿ ರೀ. ಒಂದು ಚಾಪೆ ಅದು ಹಾಕಿ ಅಡುಗೆ ಮಾಡ್ಬೇಕ್ರಿ. ಬೆಳಗ್ಗೆ ಇವ್ರು ಏನು ಮಾಡ್ಯಾರ, ಚುಲಕ್ಕಿ ಅನ್ನ ಇಟ್ಬಿಟ್ಟಾರಿ. ಅದು ಹೋಗ್ಬೇಕಲ್ರಿ, ಅಮ್ಮರಿಗೆ ಹೋಗಂಗಿಲ್ಲ. ಸ್ವಲ್ಪ ರೇಷನ್ ಅಕ್ಕಿ ಅನ್ನ ಮತ್ತು ಚಪಾತಿ ಇಟ್ಟು ಇನ್ನೂ ಐತ್ರದ ಅದನ್ನೊಂದು ಸ್ವಲ್ಪ ಚಪಾತಿ ಅದು ಮಾಡಿಬಿಟ್ರೆ ಊಟ ಮಾಡ್ತಾಳ್ರಿ ಅಮ್ಮ ಬಂದು. ಟೈಮ್ 10 ಗಂಟೆ ಮಟ್ಟ ಮಕ್ಕೊಂಬಿಟ್ಟಿವ್ರಿ ನಾವು. ಹೋಗಿ ನಮಾಜ್ ಅದೆಲ್ಲ ಮಾಡಿ ದರ್ಗಾಕ್ಕೆ ಹೋಗಿ ಬಂದು ಮನ್ಕೊಂಬಿಟ್ರೆ. ನಮ್ಮ ಬಾಬಾರು ಹೋಗಿದ್ರು ನಮಾಜ್ಗೆ. ನಮ್ಮ ದೊಡ್ಡ ಬೈಯರು ಅವ್ರು ಬರೋಮಟ ಅಂದ್ರೆ ನಾವು ಹೋಗ್ಬಿಟ್ಟೇರಿ ಮೇಲೆ. ನಾನು ಕಸ ಹೊಡ್ಕೊಂಡು ಸ್ವಲ್ಪ ಕೈ ಮುಖ ತಕ್ಕೊಂಡು ಅವೆಲ್ಲ ಇದ್ದದ್ದು ಪಲ್ಯ ಬಿಸಿ ಮಾಡಿದ್ರಿ. ಮತ್ತು ಬೇಳೆಗೆ ಇಟ್ಟೀನಿ. ಈಗ ಸಾರಿ ಹಾಕಿಬಿಡ್ತೀನಿ ರೀ ಒಂದು ಚಾಪಿ ಹಾಕಿ. ಇಲ್ಲಿ ನೋಡ್ರಿಪ್ಪ ಇಷ್ಟು ಸಾರಿ ಅದಾವು. ಇದು ವರ್ಕ್ ಭಾಳ ಇದ್ದಿದ್ದು, ಇದು ಸ್ವಲ್ಪ ಕಡಿಮೆ ಇದ್ದಿದ್ದು ವರ್ಕ್ ನೋಡ್ರಿ. ಅದು ಆ ಕಡೆ ಇದ್ದಿದ್ದು ಭಾಳ ಚೆನ್ನಾಗೈತ್ರಿ ಅದು ಸಾರಿ. ಇದು ಈಗ ಒಂದು ಫುಲ್ ಹೆವಿ ವರ್ಕ್ ಅಲ್ಲ, ಸೀರೆ ಒಂದು ತೊಗೊಂಬಂದೀನಿ ರೀ ಇದನ್ನು. ಹೆಂಗೈತೆ ನೋಡಿ ಸೀರೆ, ಮಸ್ತ್ ಸಾರಿ ರೀಪ ಇದಂತೂ. ಕಡಿಮೆ ಇದ್ರೆ ನಾನು ಜಾಸ್ತಿ ಹಾಕೊಂಬಂದ್ಬಿಡ್ತೀನಿ ರೀ. ರೇಟ್ ಜಾಸ್ತಿ ಇದ್ದು ನಾನು ತೊಗೊಳಂಗನಾಗಂಗಿಲ್ಲ ರೀ. ಹಂಗಾಗಿ ಒಂದೊಂದು ಅದು ಒಂದು ಆಮೇಲೆ ಮಡಿ ಒಂದೊಂದು 2 ಹಾಕಿಸಿರ್ತೀನಿ ರೀ, ಹೋಗ್ಬಿಡ್ತಾವ. ಮತ್ತೊಂದು ತೊಗೊಂಡು ಇದಂತ ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರಿ. ಅಷ್ಟು ಚೆನ್ನಾಗೈತೆ ನೋಡ್ರಿ. ಇದು ಕಲರ್ ಅಂತೂ ಭಾರಿ ಐತ್ರಿ. ಅದು ಡಿಸೈನ್ ಹಂಗೆ ಐತ್ರಿ ಸೀರೆದು ಈ ಮಡಿದ್ರಿ. ಮಡಿ ಅಂದ್ರೆ ಅವರೇ ಉಡ್ಬೇಕಂತೇಳ್ರಿ. ನಾನು ಹುಟ್ಟಿದ್ದಿಲ್ಲ ರೀ ಮೊನ್ನೆ ನಮ್ಮ ಸಹ ನನ್ನ ಮದುವೆ ದಿನ ನೋಡ್ರಿ. ಎಷ್ಟು ಚಂದ ಐತೆ ನೋಡ್ರಿ ಇದು. ಪೂರ ಈ ಥರ ಎಲ್ಲ ಬಂದೈತ್ರಿ. ಆಮೇಲೆ ಇದು ಬ್ಲೌಸ್ ರೀ. ಇದು ಇದು ಬ್ಲೌಸ್. ಇದು ಸೆರಗ್ ನೋಡ್ರಿ. ಇದು ಅದೇ ರೀ. ಸೆರಗ್ ಎಷ್ಟು ಐತೆ ನೋಡ್ರಿ. ಇದು ಸ್ಟೋನ್ ವರ್ಕು ಮತ್ತು ಅಷ್ಟು ಹುಯ್ಯನಂಗಿಲ್ಲ ರೀ, ಜಾಸ್ತಿ ಇಲ್ಲ. ಇಲ್ಲಷ್ಟೇ ಇಲ್ಲಿಗಷ್ಟೇ ಸ್ಟೋನ್ ವರ್ಕ್ ಬಂದೈತೆ ನೋಡ್ರಿ. ಹಿಂಗೆ ಇದಷ್ಟು ಸ್ಟೋನ್ ವರ್ಕ್ ಬಂದೈತಿ. ಮತ್ತು ಇಲ್ಲಿ ಅಷ್ಟೇ ಬಂದೈತೆ ರೀ ಇಂಥಲ್ಲಿ. ಚಂದ ಐತ್ರಿ. ಇದು ಬ್ಲೌಸ್ ನೋಡ್ರಿ, ಕೆಂಪು ದಡಿ ಕೆಂಪು ಬ್ಲೌಸು ಬಂದೈತೆ ರೀ ಇದ್ರೊಳಗೆ. ಮತ್ತು ಇವು ಸ್ಟಾರ್ಟಿಂಗ್ ಸ್ಟೋನ್ ಇದ್ದು ಭಾಳ ಮಾರಿದ್ರಿ ನಾನು. ಸ್ಟೋನ್ ಇಲ್ಲದೂ ಭಾಳ ಮಾರೀನಿ. ಈಗ ಮತ್ತು ಈಗ ಹೊಸ್ದಾಗಿ ತರಿಸ್ಯಾರ ನೋಡ್ರಿ ಒಂದು ಸರ್. ಇದು ಹೋಗಿದ್ದೇನು ರೀ, ಒಂದು ಸೀರೆ ಹೋಗೈತ್ರಿ. ಇದು ಪ್ಯಾಕ್ ಮಾಡೋದೇನು ರೀ. ಇಲ್ಲೈತೆ ನೋಡ್ರಿ. ಇದು ಅದೇ ರೀ, ಭಾರಿ ಚಂದ ರೀ. ಮತ್ತು ವಜ್ಜಿನದವ್ರಿ ಸೀರೆ ಎಷ್ಟು ಚಂದ ಅದ ನೋಡ್ರಿ. ಇದು ಒಂದು ರೀ, ಮತ್ತು ಇದು ಒಂದು ರೀ. ಇದು ಹೋಗೈತ್ರಿ 42 ಒಂದು ಸೀರೆ. ಇಲ್ಲೊಂದು ಐತೆ ನೋಡ್ರಿ. ಹೋಗಿರ್ಬೇಕು ಈ ಸೀರೆ ಐತ್ರಿ. ಇದು ಅದು ಚಾಕ್ಲೇಟಿ ಅದು ಆ ಕಡೆ ಇದ್ದವು ಮಸ್ತ್ ಅದಾವ್ರಿ ಸಾರಿ. ಇಲ್ಲಿ ಕಾಟನ್ ಏನದ ನೋಡ್ರಿ. ಇವು ಮಿನಿ ಕಿಚನ್ ಒಬ್ಬರೈತ್ರಿ ಪೂರ್ತಿ ಹಿಡಿಯೋರಿದು. ಇದು ನಮ್ಮ ವೃಂದಾ ಮೇಡಮ್ ಅವರು ಇದು ಬೀಚಿಗೆ ತೋರಿಸ್ರಿ ಅಂತ ಹೇಳಿದ್ರು. ನಿನ್ನೆ ಎಲ್ಲಿ ನಮಗೆ ಆಗಲೇ ಇಲ್ಲ. ಅದು ಇಲ್ಲಿ ಮನ್ಕೊಂಡಿದ್ರು. ಅವರು ಇದು ಮೆಸೇಜ್ ಮಾಡಿದಾಗ ಮನ್ಕೊಂಡಿರ್ತಾ ಇಡ್ರಿ ಮೇಡಮ್ ಅಂತ ಹೇಳಿದೆ. ನಂತರ ಕ್ಲೀನ್ ಮಾಡೋಕೆ ತೆಗೆದುಬಿಟ್ಟಿರಿ. ಹಾಗಾಗಿ ನಾನು ತೋರ್ಸೋಕ್ಕಾಗಿಲ್ಲ. ಈಗ ಸಕ್ಕು ಮಿನಿ ಕಿಚನ್ ಒಳಗೆ ಬೀಚಿಗೆ ತೋರಿಸ್ತೀವಿ ಇದನ್ನು ಸಾರಿ.
ಇಲ್ಲೇ ನಮ್ಮ ಮಮ್ಮಿ ಚಪಾತಿ ಮಾಡತ್ತಾರ್ರಿ. ನಾವು ಹೋಗಿ ಬಂದಿದ್ದು ದವಾಖಾನಿಗೆ ಆಗಲಿ 12 ಗಂಟೆ ಆತ್ರಿ ಟೈಮ್. ನಾನು ಅನ್ನ ಮಾಡಿದೆ, ಸಾರು ಮಾಡಿದೆ, ಪಲ್ಯ ಇದ್ದೆಲ್ಲ ಬಿಸಿ ಮಾಡಿದೆ, ಅವು ಸೀರೆ ಹಾಕಿದೆ ಅಲ್ಲೆಲ್ಲ ಅಷ್ಟನ್ನು ಕಸ ಹೊಡೆದು ಚಪಾತಿ ಮಾಡ್ಕೊಂಡು ಕೂತಿ ನೋಡಿ, ಸಾರು ಒಗ್ಗರಣೆ ಕೊಟ್ಕೊಂಡು. ಸಾರು ಒಗ್ಗರಣೆ ಕೊಟ್ಟೆ. ಸಾರು ಮಾಡಿದ್ದೇನು ಮಮ್ಮಿ? ಬಿಸಿ ಬಿಸಿದ ಬೇಳೆ ಸಾರು ಮಾಡಿದೆ. ಚಿಕನ್ ಸಾರು ಇತ್ತಲ್ಲ ಇವ? ಅದೇ ಟೈಪ್ ಬೇಕಲ್ಲ ನಿಮ್ಮ ದಾದಾಜೇರಿ ಅದಕ್ಕೆ ಮಾಡಿ ವಿಶೇಷ. ನಮಗೂ ಬರುತ್ತೆ ಸಂಜೆ ಮುಂದೆ ಹೋಗ್ತೀನಿ ಅಕ್ಕತಿ ಅಂತಂದು. ಆರಿಪ್ಪ ಈಗ ನಮ್ಮ ಬಜ್ಜಿ ಮಾಡಾಕತ್ತಮ್ಮ, ಮಾಡಿಡ ಅವ್ರಿಗೆ ನಮ್ಮ ಸಂಜೆ ಮುಂದೆ ಮಾಡ್ಕೊಳೋಣ ಅಂತ. ಅವ್ರಿಗೆ ಒಂದೇ ಮಾಡಿಕೊಡು, ಅಂದೊಳಗೆ ಹೊಚ್ಕೊಂತಾರ ಅವ್ರು ಅದಿಲ್ಲ. ಆ ಕಡೆ ಇದು ಮಾಡೋ ಟೈಮ್ ಆಯ್ತು ನಮ್ಮದು ಮಾಡೋದು. ನಾನು ಮಾಡ್ಕೊಂಬರ್ತೀನಿ ತಡಿ. ಟೈಮ್ ಆಯ್ತು ಈಗ ನಾನು ನಮಾಜ್ ಮಾಡ್ಬೇಕಂತಂದು ಒಳಗೆ ಬಂದೆ. ನನಗೆ ನಾವು ಕಲ್ತಿಲ್ಲ, ನಮ್ದು ಹಳ್ಳಿ ಊರಲ್ರಿ, ಹಾಗಾಗಿ ನಮಗೆ ಅಲ್ಲಿ ಏನೂ ಗೊತ್ತಾಗಿದ್ರೆ ನಮ್ಗೆ ಈ ಥರ ಬುಕ್ಕೂ ಸಿಗ್ತಿದ್ದಿಲ್ಲ ರೀ. ಇದು ಅವರೊತ್ತಂಕಿ ನಮಾಜಿಂದ ಬುಕ್ ಇರತ್ತೆ ರೀ, ಆ ಥರ ಬುಕ್ಕನ್ನು ನಮಗೆ ಸಿಗ್ತಿದ್ದಿಲ್ಲ. ಇಲ್ಲಿ ಸಿಕ್ಕವ್ರು ನಮಗೆ, ಹಾಗಾಗಿ ನಾನು ತರಿಸ್ಕೊಂಡೀನಿ ಇರಲಿಲ್ಲ ಫಸ್ಟಿಗೆ. ಆವಾಗ ತರಿಸ್ಕೊಂಡು ಕನ್ನಡದೊಳಗೆ ನಾನು ಸುರ ಆಗಿರ್ಬೋದು, ಅಲ್ಹಮ್ದುಲಿಲ್ಲಾಹ್ ಸುರ ಆಗಿರ್ಬೋದು, ಏನು ಸುರ ಇರ್ತಾವೆ ಅವೆಲ್ಲ ನಾನು ಬಾಯ್ಪೇಟ್ ಹಾಕಿದ್ದೀನಿ ರೀ ಹಾಕ್ಕೊಂಡು. ಮತ್ತೆ ನನಗೆ ಇನ್ನೊಮ್ಮೆ ಏನಾರ ಕನ್ಫ್ಯೂಸ್ ಆಗ್ಬಾರ್ದು ತಡಿ ಅಂತೇಳಿ, ಎಷ್ಟು ಸುರ ಅದಾವು ಏನಂತೇಳಿ ಇದು ಆಗ್ಬಾರ್ದಲ್ಲ ನನಗೆ ಅಂತೇಳಿ ನಾನು ಒಮ್ಮೆ ನೋಡ್ಕೊಂಡು ಆಮೇಲೆ ನನಗೆ ಎತ್ತಿ ಬಿಟ್ಟು ಓದ್ತೀನಿ ರೀ. ಇದು ನೋಡ್ರಿ, ಆಮೇಲೆ ಹುಡುಗರು ಕೇಳ್ಬೇಕು ಹೊಳ ಎಷ್ಟು ರಕಾತು ಏನು ಅಂತಂದು, ಯಾವ ಸುರ ಏನು ಅಂತಂದು ಹಿಂಗೆಲ್ಲ ಕೇಳ್ಬೇಕಾಗತ್ತಲ್ಲ. ಹಾಗಾಗಿ ಬೇಡ ಅಂತಂದು ನಾನೇ ಬುಕ್ ತರಿಸ್ಕೊಂಡು ನಾನು ಇವ್ರು ನೋಡ್ಕೊಂಡು ನಾನು ನಮಾಜ್ ಮಾಡೋದನ್ನು ಕಲ್ತಿದ್ದೀನಿ ರೀ. ಮತ್ತು ಕನ್ನಡ ಕುರಾನು ಓದ್ತೀನಿ ರೀ. ಈಗ ಟೈಮ್ 5 ಗಂಟೆ ಆದ್ರೆ ಆಟೋದವ್ರು ಬಂದ್ರೆ ಅರಿಪೆಲ್ಲ ಸಾಮಾನು ತೆಗೆದ್ರು ಮೀನದ್ದು ಆಟೋ ಬಂತು ನೋಡ್ರಿ. ಹಬ್ಬ ಏನಂದ್ರಮ್ಮ? ಹಬ್ಬ ಏನಂದ್ರೆ ಏನು ಹೇಳಿಲ್ಲ. ಯಾಕೆ ಫೋನ್ ಸೀರೆ ಹೋದ ನೀವು ಮತ್ತೆ ಓದು ಒಂದಾಡ ಬಿಡೇ ಬಿಟ್ರೆ ಹೋಗೋ ಯಾವುದು ನಮ್ಮ ಕಡೆ ಅನ್ನೋದು ಗೊತ್ತಾಕೈತಿ ಹೋಗ್ತಾವ. ಕೊಂಡಿದ್ರಿ ಇವಾಗ ಬಂದ್ರೆ ಮತ್ತೆ ರೋಜಾ ಇದ್ರೆ ಬರೀ ಮಕ್ಕಳು ಎದ್ದೀವ ಟೈಮ್ ಆತಲ್ಲ ಅಂತಂದು. ಹೌದ್ವಾ. ಈಗ ಇದು ಮಾಡ್ಬೇಕಲ್ರಿ, ಮಸೂತಿಗೆ ಒಂದು ಸ್ವಲ್ಪ ಇದು ಕಟ್ಕಸ್ಬೇಕು ನಾವು. ಅವು ಇವನ್ ಮಾಡಮ್ಮ, ಪಕೋಡ ಮಾಡೋವನ್ನ ಮಾಡ್ತೀನಿ ಈಗ. ಅಷ್ಟ ಹಾಗೇನು ಸ್ವಲ್ಪ ಭಾಳಷ್ಟು ಹಾಕುವ ನಾವು, ತಂಪು ಅವೇನು ಚಲೋ ಬಿಡು, ಚಲೋ ಅಕ್ಕವು ಹಾಕಿ ಬಿಡು. ಈಗ ಉಬ್ಬು ನಿಂತಿರ್ತಾವ ನೋಡಿ. ಈಗ ಉಪ್ತಾವ ಇವು. ಏನು ಸ್ವಲ್ಪ ನೀರಾರ ಹಾಕಿ ಮಮ್ಮಿ. ಅದೋ ನೀರು ನೋಡಲ್ಲಿ ಅಂದ್ರೆ ಭಾಳ ಅಕ್ಕವು. ನೀ ಎಷ್ಟು ಹಾಕಿದ್ರೆ ಅಷ್ಟ ಇರ್ತಾವೆ, ನಾವು ಎಷ್ಟು ಹಾಕಿರ್ತೀವಿ. ಇಲ್ಲ ಫುಲ್ ಅಕ್ಕವು, ಭಾಳ ಅಕ್ಕವು. ಹೌದನ್ನ. ಏನು ಮಾಡೋದು ಇದು? ಕಲ್ಲಂಗಡಿ ಹಣ್ಣಿಂದ ಮಾಡೋಣ. ಇದು ರೂಅಬ್ಜಾ ಮಾಡೋಣ. ಐತಲ್ಲ ಇದು ಯಾವ್ದೋ ಮುಬಾರಕ್ ಶರ್ಬತ್ ಏನ ಅಂತಾರ ಅದಕ್ಕೆ. ಮೊಹಬ್ಬತ್ ಶರ್ಬತ್. ಮೊಹಬ್ಬತ್ ಶರ್ಬತ್ ಮಾಡೋಣ. ಮೊಹಬ್ಬತ್ ಶರ್ಬತ್ ಮುಬಾರಕ್ ಲಾರಿಪ ಮೊಹಬ್ಬತ್ ಶರ್ಬತ್ ಮಾಡೋಣ ಅಂತ ಅಂದ ಮಾಡಂತವ. ಅಲ್ಲದವ ಹೆಂಗಂದ್ರೆ ಉಪ್ಪಾಕತ್ತ ನೋಡು, ಲೇಟ್ ಆಗಲ್ಲವು. ಆಗದ ಈಗ ಮತ್ತೆ ಸೀರೆ ಹಾಕ್ಬರಪ್ಪ ಅಂದೆಲ್ಲ ಇವ. ಅದ ಮತ್ತು ಇದು ಇನ್ನೂ ಸ್ವಲ್ಪ ನೆನಿಲ್ಲ, ಅಲ್ಲಿವರೆಗೂ ನಾವು ಸೀರೆ ಹಾಕಿ ಬರೋಣ. ಸೀರೆ ಹಾಕಿ ಬಂದು ನಾನು ಎಲ್ಲ ಮಾಡ್ತೀನಿ, ನೀ ಅದು ಸೀರೆ ತೆಗೆದಿಟ್ಬಿಡು. ಎಲ್ಲ ಹೊರಗೆ ನೋಡ್ರಿ ಅಲ್ಲಿ ಹೆಂಗೆ ಬಟ್ಟೆ ಹಂಗೆ ಇಟ್ಟೇನಿ. ಅದನ್ನು ಮಾಡ್ಬಿಡು. ಅದ ಒಂದು 4 ನಮ್ಗೆ ಇಟ್ಕೊರೆ, ಬಾಬಾರ್ ಎಲ್ಲರೂ ಬರ್ತಾರ. ಇನ್ನು 4 ಇದಕ್ಕೆ ಮಸೂತಿ ಕೊಟ್ಟು ಕಳಿಸ್ಬಿಡು. ಮಸೂತಿ ಕಳಿಸ್ಬೇಕು, ಪಟ ಮಾಡುವ ಬರೋರು ಮಾಡೋಣ. ನಾನು ಮಾಡ್ತೀನಿ, ನೀನು ಮಾಡೋಣ. ಹೋಗಿ ಬರ್ನ ಈಗ ಹಂಗಾದ್ರೆ ಹೋಗ್ರಂಬ. ಸಾರಿ ಹಾಕೊಂಡಿರಿ ನಾವು ಹೋಗಿ ಇವನ್ನೆಲ್ಲ ಈಗ ಸಾರಿ ಎತ್ತಿ ಇಡ್ಬೇಕು ಮೇಲೆ. ಓಮ ಹಾಂ ಮುನ್ನ ರೋಜಾ ಹತ್ತೈತೆ? ರೋಜಾ ಹತ್ತೈತೆ ಅಂತ ಕೇಳಿದೆ. ಇಸ್ಕೊಂಬಂದಾಡ್ರಿಪ್ಪ ಚೀಟಿ. ಅವು ಸೀರೆ ಇವು ಮುಡುಕ ಸಾಮಾನು ಇದ್ದು ರೀ. ಕುಕ್ಕರ್ ಬಂತು ನೋಡರಿಪ್ಪ, ಅವು ಮುಡುಕ ಸಾಮಾನು ಹಾಕಿಲ್ಲ. ಹಾಂ ಮಾಡಿ. ಈಗ ಮೊಹಬ್ಬತ್ ಶರ್ಬತ್ ಮಾಡ್ತಾನಂತ್ರಿ. ಬಂದೆ ಮೊದಲು ಬಿಸ್ಮಿಲ್ಲ ಅಂತ ಕಲ್ಲಂಗಡಿ ಹಚ್ಬಿಡ ಮೊದಲು. ನಿನ್ನೆಲ್ಲೇ ಹುಬ್ಳಿ ಒಳಗೆ ರೀ ತೊಗೊಂಬಂದಿರಿಪ್ಪ. ವಜ್ಜಕ್ಕೆ ಅವನು ಹೊತ್ಕೊಂಡು ಅಡ್ಡಾಡಕ್ರಿ ಒಂದ ತೊಗೊಂಡಿರಿ ನಾವು. ಅಷ್ಟು ಕೆಂಪಿಲ್ಲ ನಮ್ಮದು. ಅದಿಲ್ಲ ಇದ್ರ ಗತೆ ಮಾಡ, ಅವನು ಕ್ಯೂಬ್ ಗತೆ, ಕ್ಯೂಬ್ ಗತೆ ಮಾಡ. ಕ್ಯೂಬ್ ಅಂತಾರಲ್ಲ. ಸ್ವಲ್ಪ ಮಾಡಿ ಹಂಗಂದ್ರೆ ಮಾಡ. ಯಾವ್ದು ಚಲೋ ಈ ಥರ ಇದನ್ನು ಮಾಡೋದ್ರಿಂದ ಕಲ್ಲಂಗಡಿ ಹೆಚ್ಚು ಹಾಕತ್ತಾಡ್ರಿ ಅರಿಪ.
ಇಲ್ಲೇ ಈಗಿದು ಹಾಕದ್ರಿ ಕಾಮ ಕಸ್ತೂರಿ ಬೀಜ ಹಾಕ್ಬಿಡು ಅಷ್ಟು ಅಂತೀನಿ ನಾನು ಏನು ಸ್ವಲ್ಪ ಬೇಕಾದ ಕರ್ಮಡಕ್ಕೆ ಶಾರ್ಟ್ ಹಿಡಿಯೋದು ಐತಿ ಶಾರ್ಟ್ ಹಿಡಿದು ತೊಗೊಂತಿಲ್ವಾ ಶರ್ಟ್ ತೊಗೋಬೇಕಾ ಇದು ಕಾಮ್ಕೋಸ್ತಿರಕ ತಗೋ ಬರ ಈಗ ತಂಡ ಹಾಲು ಹಾಕಿಬಿಡೋದ್ರಿ ಅಂದ್ರೆ ಸ್ವಲ್ಪ ಹೊತ್ತು ಫ್ರಿಜ್ನೊಳಗೆ ಇಟ್ಟರೆ ಮತ್ತೊಂದಿಷ್ಟು ತಣ್ಣಗೆ ಆಕೈತೆ ಅಂತಂದ್ರೆ ತಂಡ ಪಾನಿ ಸಣ್ಣ ನೀರಿಗೆ ಸಣ್ಣ ನೀರು ಅಂತೀರೋಣ ಸಾಕ್ತವ ಅಷ್ಟು ಹಾಕಿಬಿಡ ಅಯ್ಯೋ ಅಷ್ಟು ಹಾಕಿಬಿಟ್ಟೆ ಈಗ ರೋಜ ಹಾಕ್ಬೇಕು ಗೋಡಂಬಿ ಬಾದಾಮಿ ಇದ್ರೂ ಒಂದೆರಡು ಹಾಕೋನು ನೀನು ತೊಗೊಂಬಂದೆ ನೀನು ರೋಬ್ಜ ಹಾಕಿದ್ರಿ ಈಗ ಸಾಕ್ಬಿಡು ನೋಡ್ರಿ ಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕೋ ಆಮೇಲೆ ಇದು ಹಾಕೊಳ್ಳೋಣ ಇವಾಗ ಸ್ವಲ್ಪ ಗೋಡಂಬಿ ಬಾದಾಮಿ ಬಜ್ಜಿ ಇಟ್ಟಿತ್ತಲ್ರಿ ಅದು ಬಜ್ಜಿ ಕರಿಯಾಕತ್ತಲ್ರಿ ನಾನು ಎಲ್ಲ ಕಸ ಹೊಡೆದೆ ಅದು ಇದು ಸರ್ಬತ್ ಇದು ಮಾಡಿದಲ್ರಿಪ್ಪ ಅಂದು ಜ್ಯೂಸ್ ಕಲ್ಲಂಗಡಿ ಹಣ್ಣಿದ್ದು ಅದನ್ನ ಫ್ರಿಜ್ ಇಟ್ಟು ವರ್ಷಿಯಾ ಮನ್ಕೊಂಡೆಲ್ಲ ಮನೇನ ಈಗಲೆಲ್ಲ ಹಾಸಿ ಎಲ್ಲ ಹಣ್ಣು ಪಣ್ಣೆಲ್ಲ ಹೆಚ್ಚಿಡ್ಬೇಕ್ರಿ ಈಗ ಇಲ್ಲಿ ಒಂದು ಕಡೆ ಐಕಿ ಆರಿಪ್ಪ ಇದು ಮಾಡತ್ತಲ್ಲ ರೀ ಬಜ್ಜಿ ಅರ್ಶಿಯ ಏನು ಮಾಡತ್ತಿ ಅರ್ಶಿಯ ನೀನು ಅನ್ನ ಒಗ್ಗರಣೆ ಹಚ್ಚಕತ್ತ ಅಂತ್ರಿಕಿ ಹೇಳಿದ್ನಲ್ಲ ಅದು ಬೆಳಿಗ್ಗೆ ಇದು ಚಲೋ ಇಕ್ಕಿದ್ ಮಾಡಿಬಿಡ್ತಾರೆ ಯಾರು ಉಣ್ಣಂಗಿಲ್ಲ ನಮ್ಮ ಮನೆಯೊಳಗೆ ಅವ್ರಿಗೆ ಮತ್ತೆ ರೇಷನ್ ಇಕ್ಕಿದ್ ಮಾಡೋದೇ ನಮ್ಮ ನೂರ ಮಾತ್ರ ಬಂದ್ರೆ ಈಗ ಆಮೇಲೆ ಬರ್ತಾರೆ ಈಗ ಒಬ್ಬೊಬ್ರು ಅವರು ನಾನು ಈಗ ಟೈಮ್ ಅಲ್ಲಿ ಎಷ್ಟಾಯ್ತು 6:20 ಆಯ್ತು ರೀ ಈಗ ಹಾಸಿ ಎಲ್ಲ ರೆಡಿ ಮಾಡ್ತೀನಿ ನಾನು ಈ ಮಸೂತಿಗೆ ಕೊಟ್ಟು ಕಸ್ಬೇಕಲ್ರಿ ಆಸಿಪಿಗೆ ಹೋಗೋಣಂತಪ್ಪ ಅಂತ ಹೇಳಿ ರೀ ಹೋಗ್ಕಂದ್ರಿ ಅವ್ನು ಇಲ್ಲಿ ನೋಡಿರಿ ಮಸೂತಿಗೂ ಅದು ಶರ್ಬತ್ ಕಟ್ಟಿ ಕಸ್ಬೇಕಲ್ರಿ ಆಸಿಪ್ ಹಾಕೊಂಡು ಹೋಗಕತ್ತಾನ ರೀ ನೀರಿನ ತೊಗೊಂಬರಿ ಗ್ಲಾಸ್ ಅವು ನೀರಿನ ಗ್ಲಾಸ್ ಅವು ತೊಂಬರಿ ಇದು ಶರ್ಬತ್ ಹಾಕೊಳಕ್ಕೆ ಅವಕ್ಕೊಂದೆರಡು ಗ್ಲಾಸ್ ತೊಂಬರಿ ಫುಲ್ ಜೋರ್ ಐತಿ ಅರ್ಶನದಲ್ಲ ಏನೇನೋ ಮಾಡಿರಿ ಮಸ್ತ್ ಕಾರ್ದಾಂಡಿ ಮಸ್ತ್ ಆಗೈತಿ ಆರಿ ಬರೋಡಿಲ್ಲ ಹಣ್ಣು ಹೆಚ್ಚು ರೋಜೆ ಬಿಡೋ ಟೈಮ್ ಆತ್ರಿ ಈಗ ಎಲ್ಲರೂ ಈ ತಗೋಬರ್ರಿ ಇದು ಖಜೂರ ಸಲ್ಮಾನ ಮಲ್ಲಿಕ ಬರ್ರಿ ಈ ಕಡೆ ಬರ್ರಿಪ್ಪ ಸುಲ್ತಾನ್ ತಗೋ ಅಲಿಶಾನ ಆಸಿಪ ಶುರು ಮಾಡ್ರಿ ಈಗ ಅರ್ಶಿಯ ಇಲ್ಲಿ ನಮಾಜ್ ಮಾಡಕತ್ರಿ ನಾವು ನಮಾಜ್ ಮಾಡನ್ರಿ ಚಾನ ಒಯ್ ಅಂತಂದು ಹೇಳಿ ಇಬ್ಬರು ಒಯ್ತೀವಿ ಅಂದ್ರೆ ಅವ್ರು ಸುಲ್ತಾನ್ ಹ್ಞೂ ಅಂದ ಆಸಿಫ್ ಹ್ಞೂ ಅಂದ ರೀ ಅಮ್ಮಗೂ ಇಷ್ಟು ಕಲ್ಲಂಗಡಿ ಹಣ್ಣು ಆಮೇಲೆ ಖಜೂರದೆಲ್ಲ ಹಾಕಿ ಕೊಟ್ಟು ಬಂದೆ ನಾನು ಎಲ್ಲ ಎತ್ತಿಬಿಟ್ವಿ ನಮಾಜ್ ಮಾಡ್ಬಂದು ಇದನ್ನೆಲ್ಲ ತೆಗಿತೀನಿ ರೀ ತರಕಾರಿ ತೊಗೊಂಬಂದೆ ಮಮ್ಮಿ ತೊಗೊಂಬಂದು ನಾನು ಟೊಮೆಟೊ ಹಣ್ಣು ಮಡಿಕೆ ಕಾಳು ಇದು ವಟಾಣಿ ಚೋಳಿಕಾಯಿ ಮೆಂತ್ಯ ಅದೆಲ್ಲ ತೊಗೊಂಡಿನಿ ಈಗ ಬಿಸೋಸಿ ಮೆಂತ್ಯ ಪಲ್ಯ ಮಾಡೋಣ ಅಮ್ಮ ಬಂದ್ರಿ ಅಮ್ಮಗದೆಲ್ಲ ಊಟಕ್ಕೆ ಕೊಟ್ಟು ಮತ್ತು ಹಾಲು ಅನ್ನ ಅಷ್ಟ ಊಟ ಮಾಡಿದ್ರೆ ಅವ್ರನ್ನ ನಾವು ಸಾಯಂಕಾಲ ಅವಾಗ ನಾವು ಊಟ ಮಾಡಿಬಿಟ್ಟಿದ್ವಿ ಸ್ವಲ್ಪ ಜಲ್ದಿನ ನಾವು ರೋಜೆ ಬಿಟ್ಟಿದ ಮೇಲೆ ಅಮ್ಮಗದೆಲ್ಲ ಚಹಾ ಕೊಟ್ಟು ತರಕಾರಿ ಕೊಟ್ಟು ಬಂದಮೇಲೆ ಸ್ವಲ್ಪ ಊಟ ಮಾಡಿಬಿಟ್ಟೆ ನಾನು ಹೋಗಲ್ಲ ರೀ ಸಂಜೆ ಮುಂದೆ ಏನು ನಾವು ಸ್ವಲ್ಪ ಏನಾರು ತಿಂದು ನಾವು ರೋಜೆ ಬಿಟ್ಟಿರ್ತೀವಿ ಅಷ್ಟ ರಗಡ ಆಗ್ಬಿಟ್ಟಿರ್ತೀವಿ ರೀ ಆದರೂ ಒಂದು ಸ್ವಲ್ಪ ಊಟ ಮಾಡಿ ಮನ್ಗಾಕೆ ಬಂದೆ ನಾನು ಮತ್ತು ಆರಿಫ್ ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಲ್ರಿ ಆಕಿ ಕೆಲಸ ರೀ ಅದು ಹಾಗಾಗಿ ಹೆಣ್ಣು ಮಾಡ್ಕೊಡಮ್ಮ ಅಂದ ಹ್ಞೂ ಅಂತೇಳಿ ಅಂದು ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.